ನಮಸ್ಕಾರ ಸ್ನೇಹಿತರೆ, ಕರಿಯರ್ ಸಕ್ಸಸ್ ಕನ್ನಡ ಚಾನಲ್ಗೆ ಸ್ವಾಗತ. ನೀವೇನಾದರೂ VAO ಹುದ್ದೆಯ ಪರೀಕ್ಷೆಗೆ ಸಿದ್ಧತೆ ನಡೆಸುತ್ತಿದ್ದೀರಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. ಇಂದಿನ ವಿಡಿಯೋದಲ್ಲಿ ನಾವು VAO ಪರೀಕ್ಷೆಗೆ ಅತ್ಯಂತ ಪ್ರಮುಖವಾದ ಕನ್ನಡ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳನ್ನು ನೋಡೋಣ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ. 1. ಹಳೆಗನ್ನಡ ಸಾಹಿತ್ಯದಲ್ಲಿ ಕವಿರಾಜ ಮಾರ್ಗ ಯಾವ ಶತಮಾನಕ್ಕೆ ಸೇರಿದ್ದಾಗಿದೆ? ಆಪ್ಷನ್ ಎ 8ನೇ ಶತಮಾನ, ಆಪ್ಷನ್ ಬಿ 9ನೇ ಶತಮಾನ, ಆಪ್ಷನ್ ಸಿ 10ನೇ ಶತಮಾನ, ಆಪ್ಷನ್ ಡಿ 7ನೇ ಶತಮಾನ. ಸರಿಯಾದ ಉತ್ತರ ಆಪ್ಷನ್ ಬಿ 9ನೇ ಶತಮಾನ. ಪ್ರಶ್ನೆ ಸಂಖ್ಯೆ 2. ಪಂಪ ಭಾರತ ಎಂದು ಕರೆಯಲ್ಪಡುವ ಕೃತಿಯ ಮೂಲ ಹೆಸರು ಯಾವುದು? ಆಪ್ಷನ್ ಎ ಆದಿಪುರಾಣ, ಆಪ್ಷನ್ ಬಿ ಗದಾಯುದ್ಧ, ಆಪ್ಷನ್ ಸಿ ವಿಕ್ರಮಾರ್ಜುನ ವಿಜಯ, ಆಪ್ಷನ್ ಡಿ ಶಾಂತಿ ಪುರಾಣ. ಸರಿಯಾದ ಉತ್ತರ ಆಪ್ಷನ್ ಸಿ ವಿಕ್ರಮಾರ್ಜುನ ವಿಜಯ. ಪ್ರಶ್ನೆ ಸಂಖ್ಯೆ 3. ಅರಿ ಎಂಬ ಪದದ ತದ್ಭವ ರೂಪವೇನು? ಆಪ್ಷನ್ ಎ ಅರಿವು, ಆಪ್ಷನ್ ಬಿ ಅಳಿ, ಆಪ್ಷನ್ ಸಿ ಶತ್ರು, ಆಪ್ಷನ್ ಡಿ ಹರಿವು. ಸರಿಯಾದ ಉತ್ತರ ಆಪ್ಷನ್ ಬಿ ಅಳಿ. ಪ್ರಶ್ನೆ ಸಂಖ್ಯೆ 4. ಹೊಸಗನ್ನಡದ ಪ್ರಥಮ ನಾಟಕ ಮಿತ್ರವಿಂದ ಗೋವಿಂದ ಇದನ್ನು ರಚಿಸಿದವರು ಯಾರು? ಆಪ್ಷನ್ ಎ BM ಶ್ರೀ, ಆಪ್ಷನ್ ಬಿ ಕುವೆಂಪು, ಆಪ್ಷನ್ ಸಿ ಸಿಂಗರಾರ್ಯ, ಆಪ್ಷನ್ ಡಿ ಮುದ್ದಣ್ಣ. ಸರಿಯಾದ ಉತ್ತರ ಸಿಂಗರಾರ್ಯ. ಪ್ರಶ್ನೆ ಸಂಖ್ಯೆ 5. ಸವಿಗನ್ನಡ ಎಂಬ ಪದವು ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಆಪ್ಷನ್ ಎ ಸವರ್ಣ ದೀರ್ಘ ಸಂಧಿ, ಆಪ್ಷನ್ ಬಿ ಆದೇಶ ಸಂಧಿ, ಆಪ್ಷನ್ ಸಿ ಆಗಮ ಸಂಧಿ, ಆಪ್ಷನ್ ಡಿ ಲೋಪ ಸಂಧಿ. ಸರಿಯಾದ ಉತ್ತರ ಆಪ್ಷನ್ ಬಿ ಆದೇಶ ಸಂಧಿ. ಸವಿ ಪ್ಲಸ್ ಕನ್ನಡ ಸವಿಗನ್ನಡ. ಪ್ರಶ್ನೆ ಸಂಖ್ಯೆ 6. ಶತಮುಖ ಎಂಬ ಪದವು ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ? ಆಪ್ಷನ್ ಎ ತತ್ಪುರುಷ ಸಮಾಸ, ಆಪ್ಷನ್ ಬಿ ಕರ್ಮಧಾರಯ ಸಮಾಸ, ಆಪ್ಷನ್ ಸಿ ಬಹುರ್ವಿಹಿ ಸಮಾಸ, ಆಪ್ಷನ್ ಡಿ ಅಂಶಿ ಸಮಾಸ. ಸರಿಯಾದ ಉತ್ತರ ಆಪ್ಷನ್ ಸಿ ಬಹುರ್ವಿಹಿ ಸಮಾಸ. ಬೆಟ್ಟದಾವರೆ. ಪ್ರಶ್ನೆ ಸಂಖ್ಯೆ 7. ಬೆಟ್ಟದಾವರೆ ಎಂಬ ಪದವನ್ನು ವಿಗ್ರಹಿಸಿದಾಗ ಹೀಗಾಗುತ್ತದೆ? ಆಪ್ಷನ್ ಎ ಬೆಟ್ಟದ ಪ್ಲಸ್ ತಾವರೆ, ಆಪ್ಷನ್ ಬಿ ಬೆಟ್ಟದಲ್ಲಿ ಪ್ಲಸ್ ತಾವರೆ, ಆಪ್ಷನ್ ಸಿ ಬೆಟ್ಟ ಮತ್ತು ತಾವರೆ, ಆಪ್ಷನ್ ಡಿ ಬೆಟ್ಟದಂತಹ ಪ್ಲಸ್ ತಾವರೆ. ಸರಿಯಾದ ಉತ್ತರ ಆಪ್ಷನ್ ಎ ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದಾವರೆ. ಇದು ತತ್ಪುರುಷ ಸಮಾಸಕ್ಕೆ ಉದಾಹರಣೆಯಾಗಿದೆ. ಪ್ರಶ್ನೆ ಸಂಖ್ಯೆ 8. ಕನ್ನಡದ ಪ್ರಥಮ ರಾಷ್ಟ್ರಕವಿ ಎಂಬ ಬಿರುದು ಪಡೆದವರು ಯಾರು? ಆಪ್ಷನ್ ಎ ಕುವೆಂಪು, ಆಪ್ಷನ್ ಬಿ GS ಶಿವರುದ್ರಪ್ಪ, ಆಪ್ಷನ್ ಸಿ M ಗೋವಿಂದ ಪೈ, ಆಪ್ಷನ್ ಡಿ ದ ರಾ ಬೇಂದ್ರೆ. ಸರಿಯಾದ ಉತ್ತರ M ಗೋವಿಂದ ಪೈ. ಪ್ರಶ್ನೆ ಸಂಖ್ಯೆ 9. ಆಧಾರ ಎಂಬ ಪದಕ್ಕೆ ವಿರುದ್ಧ ಪದ ಯಾವುದು? ಆಪ್ಷನ್ ಎ ಆಧಾರರಹಿತ, ಆಪ್ಷನ್ ಬಿ ನಿರಾಧಾರ, ಆಪ್ಷನ್ ಸಿ ಅನಾಧಾರ, ಆಪ್ಷನ್ ಡಿ ಬೇರಾಧಾರ. ಸರಿಯಾದ ಉತ್ತರ ಆಪ್ಷನ್ ಬಿ ನಿರಾಧಾರ. ಪ್ರಶ್ನೆ ಸಂಖ್ಯೆ 10. ಮೂಗಿಗಿಂತ ನತ್ತು ಭಾರ ಎಂಬ ಗಾದೆ ಮಾತಿನ ಅರ್ಥವೇನು? ಆಪ್ಷನ್ ಎ ಆಭರಣದ ತೂಕ ಹೆಚ್ಚು, ಆಪ್ಷನ್ ಬಿ ಅತಿಯಾದ ಖರ್ಚು, ಆಪ್ಷನ್ ಸಿ ಕೆಲಸಕ್ಕಿಂತ ಆಡಂಬರವೇ ಹೆಚ್ಚು, ಆಪ್ಷನ್ ಡಿ ಮೂಗು ಚಿಕ್ಕದಾಗಿದೆ. ಉತ್ತರ ಕೆಲಸಕ್ಕಿಂತ ಆಡಂಬರವೇ ಹೆಚ್ಚು. ಪ್ರಶ್ನೆ ಸಂಖ್ಯೆ 11. ಕೈಲಾಗದವನು ಮೈಪರಚಿಕೊಂಡ. ಇಲ್ಲಿ ಮೈಪರಚಿಕೊಂಡ ಎಂಬುದು ಯಾವ ಅಲಂಕಾರ? ಆಪ್ಷನ್ ಎ ಉಪಮಾನ ಅಲಂಕಾರ, ಆಪ್ಷನ್ ಬಿ ಅರ್ಥಾಂತರನ್ಯಾಸ ಅಲಂಕಾರ, ಆಪ್ಷನ್ ಸಿ ದೃಷ್ಟಾಂತ ಅಲಂಕಾರ, ಆಪ್ಷನ್ ಡಿ ರೂಪಕ ಅಲಂಕಾರ. ಸರಿಯಾದ ಉತ್ತರ ಬಿ ಅರ್ಥಾಂತರನ್ಯಾಸ ಅಲಂಕಾರ. ಪ್ರಶ್ನೆ ಸಂಖ್ಯೆ 12. ಅಮೋಘ ವರ್ಷ ನೃಪತುಂಗನ ಆಸ್ಥಾನದ ಕವಿ ಯಾರು? ಆಪ್ಷನ್ ಎ ಪಂಪ, ಆಪ್ಷನ್ ಬಿ ಶ್ರೀವಿಜಯ, ಆಪ್ಷನ್ ಸಿ ರನ್ನ, ಆಪ್ಷನ್ ಡಿ ಪೊನ್ನ. ಸರಿಯಾದ ಉತ್ತರ ಆಪ್ಷನ್ ಬಿ ಶ್ರೀವಿಜಯ. ಹೊಸಗನ್ನಡದ ಅರುಣೋದಯ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ಎ BM ಶ್ರೀ, ಆಪ್ಷನ್ ಬಿ ಕುವೆಂಪು, ಆಪ್ಷನ್ ಸಿ ಮುದ್ದಣ, ಆಪ್ಷನ್ ಡಿ ಪಂಜೆ ಮಂಗೇಶ್ವರಾಯ್.
ಮಂಗೇಶರಾಯ್. ಉತ್ತರ ಶ್ರೀ ಮುದ್ದಣ್ಣ. 14ನೇ ಪ್ರಶ್ನೆ, ವಚನ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಆಪ್ಷನ್ ಎ ಬಸವಣ್ಣ, ಆಪ್ಷನ್ ಬಿ ಅಕ್ಕ ಮಹಾದೇವಿ, ಆಪ್ಷನ್ ಸಿ ಪಗು ಹಳಕಟ್ಟಿ, ಆಪ್ಷನ್ ಡಿ ಸರ್ವಜ್ಞ. ಸರಿಯಾದ ಉತ್ತರ ಪಗು ಹಳಕಟ್ಟಿ. ಪ್ರಶ್ನೆ ಸಂಖ್ಯೆ 15, ಕೈಕಸ ಪದದ ಅರ್ಥವೇನು? ಆಪ್ಷನ್ ಎ ಕೈಗವಸು, ಆಪ್ಷನ್ ಬಿ ಕಸ ತೆಗೆಯುವವನು, ಆಪ್ಷನ್ ಸಿ ಕಸಾಯಿ ಖಾನೆ, ಆಪ್ಷನ್ ಡಿ ಕಸದ ಬುಟ್ಟಿ. ಸರಿಯಾದ ಉತ್ತರ ಕಸಾಯಿ ಖಾನೆ. ಮೂಲತಃ ಕಠಿಣ ಪರಿಸ್ಥಿತಿ ಅಥವಾ ಸಂಕಷ್ಟಕ್ಕೂ ಸಹ ಕಸಾಯಿ ಖಾನೆ ಅನ್ನೋ ಪದನ ಬಳಕೆ ಮಾಡಲಾಗ್ತದೆ, ಆಯಿತಾ. ಪ್ರಶ್ನೆ ಸಂಖ್ಯೆ 16, ಅಗ್ನಿಷ್ಠೋಮ ಈ ಪದದಲ್ಲಿರುವ ಸಂಧಿ ಯಾವುದು? ಆಪ್ಷನ್ ಎ ಜಸ್ತ್ವ ಸಂಧಿ, ಆಪ್ಷನ್ ಬಿ ಸುತ್ವ ಸಂಧಿ, ಆಪ್ಷನ್ ಸಿ ರದ್ದಿ ಸಂಧಿ, ಆಪ್ಷನ್ ಡಿ ಅನುನಾಸಿಕ ಸಂಧಿ. ಸರಿಯಾದ ಉತ್ತರ ಆಪ್ಷನ್ ಬಿ ಶುತ್ವ ಸಂಧಿ. ಪ್ರಶ್ನೆ ಸಂಖ್ಯೆ 17, ತಪೋವನ ಎಂಬುದು ಯಾವ ಸಮಾಸ? ಆಪ್ಷನ್ ಎ ದ್ವಿಗು ಸಮಾಸ, ಆಪ್ಷನ್ ಬಿ ಕರ್ಮಧಾರೆಯ ಸಮಾಸ, ಆಪ್ಷನ್ ಸಿ ತತ್ಪುರುಷ ಸಮಾಸ, ಆಪ್ಷನ್ ಡಿ ಬಹುವ್ರೀಹಿ ಸಮಾಸ. ಸರಿಯಾದ ಉತ್ತರ ತತ್ಪುರುಷ ಸಮಾಸ. ತಪಸ್ಸಿಗೆ ವನ, ತಪೋವನ. ಪ್ರಶ್ನೆ ಸಂಖ್ಯೆ 18, ಕನ್ನಡದ ಆಸ್ತಿ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ಎ ಶಿವರಾಮ್ ಕಾರಂತ್, ಆಪ್ಷನ್ ಬಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಆಪ್ಷನ್ ಸಿ UR ಅನಂತಮೂರ್ತಿ, ಆಪ್ಷನ್ ಡಿ ಗಿರೀಶ್ ಕಾರ್ನಾಡ್. ಸರಿಯಾದ ಉತ್ತರ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಪ್ರಶ್ನೆ ಸಂಖ್ಯೆ 19, ಸಂಜೆ ಈ ಪದದ ತತ್ಸಮ ರೂಪವೇನು? ಆಪ್ಷನ್ ಎ ಸಾಯಂಕಾಲ, ಆಪ್ಷನ್ ಬಿ ಸಂಧ್ಯಾ, ಆಪ್ಷನ್ ಸಿ ಸಮಯ, ಆಪ್ಷನ್ ಡಿ ಸಂಚೇನೆ. ಸರಿಯಾದ ಉತ್ತರ ಆಪ್ಷನ್ ಬಿ ಸಂಧ್ಯಾ. 20ನೇ ಪ್ರಶ್ನೆ, ಗಿರೀಶ್ ಕಾರ್ನಾಡ್ ಅವರಿಗೆ ಯಾವ ಕೃತಿಗಾಗಿ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು? ಆಪ್ಷನ್ ಎ ಹಯವದನ, ಆಪ್ಷನ್ ಬಿ ತುಘಲಕ್, ಆಪ್ಷನ್ ಸಿ ಒಟ್ಟು ಸಾಹಿತ್ಯಿಕ ಕೊಡುಗೆಗಾಗಿ, ಆಪ್ಷನ್ ಡಿ ಯಯಾತಿ. ಸರಿಯಾದ ಉತ್ತರ ಆಪ್ಷನ್ ಸಿ ಒಟ್ಟು ಸಾಹಿತ್ಯಿಕ ಕೊಡುಗೆಗಾಗಿ 1998ರಲ್ಲಿ ಇವರಿಗೆ ಪ್ರಶಸ್ತಿಯನ್ನು ಕೊಡಲಾಯಿತು. 21, ಉತ್ಸಾಹ ಪದದ ತದ್ಭವ ರೂಪವೇನು? ಆಪ್ಷನ್ ಎ ಸಾಹಸ, ಆಪ್ಷನ್ ಬಿ ಉತ್ಸಾಹ, ಆಪ್ಷನ್ ಸಿ ಉಸಾಬರಿ, ಆಪ್ಷನ್ ಡಿ ಹುಮ್ಮಸ್ಸು. ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ಸಾಹ. ಪ್ರಶ್ನೆ ಸಂಖ್ಯೆ 22, ಕಣ್ಣು ಪದದ ಪರ್ಯಾಯ ಪದವಲ್ಲದ್ದು ಯಾವುದು? ಆಪ್ಷನ್ ಎ ನಯನ, ಆಪ್ಷನ್ ಬಿ ಅಕ್ಷಿ, ಆಪ್ಷನ್ ಸಿ ಶ್ರೋತ್ರ, ಆಪ್ಷನ್ ಡಿ ನೇತ್ರ. ಸರಿಯಾದ ಉತ್ತರ ಆಪ್ಷನ್ ಸಿ ಶ್ರೋತ್ರ, ಅಂದರೆ ಕಿವಿ ಅಂತ ಹೇಳಿ ಅದರ ಅರ್ಥ. 23ನೇ ಪ್ರಶ್ನೆ, ಷಟ್ಪದಿಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ಎ ರಾಘವಾಂಕ, ಆಪ್ಷನ್ ಬಿ ಕುಮಾರವ್ಯಾಸ, ಆಪ್ಷನ್ ಸಿ ಲಕ್ಷ್ಮೀಶ, ಆಪ್ಷನ್ ಡಿ ಹರಿಹರ. ಸರಿಯಾದ ಉತ್ತರ ಆಪ್ಷನ್ ಎ ರಾಘವಾಂಕ. 24ನೇ ಪ್ರಶ್ನೆ, ಶಬ್ದಮಣಿ ದರ್ಪಣ ವ್ಯಾಕರಣ ಗ್ರಂಥವನ್ನು ಬರೆದವರು ಯಾರು? ಆಪ್ಷನ್ ಎ ನಾಗವರ್ಮ, ಆಪ್ಷನ್ ಬಿ ಕೆ.ಸಿ. ರಾಜ, ಆಪ್ಷನ್ ಸಿ ಭಟ್ಟಾಕಳಂಕ, ಆಪ್ಷನ್ ಡಿ ನೃಪತುಂಗ. ಸರಿಯಾದ ಉತ್ತರ ಆಪ್ಷನ್ ಬಿ ಕೆ.ಸಿ. ರಾಜ. 25ನೇ ಪ್ರಶ್ನೆ, ಕನ್ನಡದ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳ ಸಂಖ್ಯೆ ಎಷ್ಟು? ಆಪ್ಷನ್ ಎ 49, ಆಪ್ಷನ್ ಬಿ 50, ಆಪ್ಷನ್ ಸಿ 51, ಆಪ್ಷನ್ ಡಿ 52. ಸರಿಯಾದ ಉತ್ತರ ಆಪ್ಷನ್ ಎ 49. 26ನೇ ಪ್ರಶ್ನೆ, ವಿಸರ್ಗ ಎಂಬುದು ಯಾವ ವರ್ಗಕ್ಕೆ ಸೇರುತ್ತದೆ? ಆಪ್ಷನ್ ಎ ಸ್ವರಗಳು, ಆಪ್ಷನ್ ಬಿ ವ್ಯಂಜನಗಳು, ಆಪ್ಷನ್ ಸಿ ಯೋಗವಾಹಕಗಳು, ಆಪ್ಷನ್ ಡಿ ಅಲ್ಪಪ್ರಾಣಗಳು. ಸರಿಯಾದ ಉತ್ತರ ಆಪ್ಷನ್ ಸಿ ಯೋಗವಾಹಕಗಳು. 27ನೇ ಪ್ರಶ್ನೆ, ಗಜ ಪದದ ಸ್ತ್ರೀಲಿಂಗ ರೂಪವೇನು? ಆಪ್ಷನ್ ಎ ಗಜಿ, ಆಪ್ಷನ್ ಬಿ ಆನೆ, ಆಪ್ಷನ್ ಸಿ ಗಜಿನಿ, ಆಪ್ಷನ್ ಡಿ ಹಿಡಿಂಬೆ. ಸರಿಯಾದ ಉತ್ತರ ಆನೆ ಅಥವಾ ಹೆಣ್ಣಾನೆ ಎಂದು ಕರೆಯಬಹುದು. ಸಾಮಾನ್ಯವಾಗಿ ಹಳೆಗನ್ನಡದಲ್ಲಿ ಬೇರೆ ಪದವಿರುತ್ತದೆ. ಗಜ ಅಂತ ಹೇಳಿದ್ರೆ ಅಂದರೆ ಅದರ ಸ್ತ್ರೀಲಿಂಗ ರೂಪ ಕೇಳ್ತಾ ಇದ್ದಾರಲ್ವ, ಇಲ್ಲಿ ಗಜ ಅಂತ ಹೇಳಿದ್ರೆ ಅದು ಗಂಡಾನೆ ಅಂತಲೇ ಅರ್ಥ. ಆನೆ ಅಂತ ಹೇಳಿದ್ರೆ ಅದು ಹೆಣ್ಣು ಸಹ ಆಗಿರ್ಬೋದು ಅಥವಾ ಗಂಡಾನೆ ಸಹ ಆಗಿರ್ಬೋದು, ಅದಕ್ಕೋಸ್ಕರ ಆನೆ ಅಂತ ಇಲ್ಲಿ ಆನ್ಸರ್ನ ತಗೊಳ್ತಾರೆ. 28ನೇ ಪ್ರಶ್ನೆ, ಒಂದಾನೊಂದು ಕಾಲದಲ್ಲಿ ಇಲ್ಲಿ ಯಾವ ಸಂಧಿ ಇದೆ? ಆಪ್ಷನ್ ಎ ಆಗಮ ಸಂಧಿ, ಆಪ್ಷನ್ ಬಿ ಲೋಪ ಸಂಧಿ, ಆಪ್ಷನ್ ಸಿ ಆದೇಶ ಸಂಧಿ, ಆಪ್ಷನ್ ಡಿ ಸವರ್ಣ ದೀರ್ಘ ಸಂಧಿ. ಸರಿಯಾದ ಉತ್ತರ ಆಪ್ಷನ್ ಬಿ ಲೋಪ ಸಂಧಿ. 1 + ಆನೊಂದು ಒಂದಾನೊಂದು.
29ನೇ ಪ್ರಶ್ನೆ, ಕನ್ನಡದ ಕಬೀರ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ಎ ಶಿಶುನಾಳ ಶರೀಫ, ಆಪ್ಷನ್ ಬಿ ಕನಕದಾಸರು, ಆಪ್ಷನ್ ಸಿ ಪುರಂದರದಾಸರು, ಆಪ್ಷನ್ ಡಿ ಸರ್ವಜ್ಞ. ಸರಿಯಾದ ಉತ್ತರ ಆಪ್ಷನ್ ಎ ಶಿಶುನಾಳ ಶರೀಫ. 30ನೇ ಪ್ರಶ್ನೆ, ಗ್ರಾಂಥಿಕ ಭಾಷೆ ಎಂದರೆ ಏನು? ಆಪ್ಷನ್ ಎ ಮಾತನಾಡುವ ಭಾಷೆ, ಆಪ್ಷನ್ ಬಿ ಪ್ರಾದೇಶಿಕ ಭಾಷೆ, ಆಪ್ಷನ್ ಸಿ ಪುಸ್ತಕಗಳಲ್ಲಿ ಬಳಸುವ ಭಾಷೆ, ಆಪ್ಷನ್ ಡಿ ಹಳ್ಳಿಯ ಭಾಷೆ. ಸರಿಯಾದ ಉತ್ತರ ಆಪ್ಷನ್ ಸಿ ಪುಸ್ತಕಗಳಲ್ಲಿ ಬಳಸುವ ಭಾಷೆ. 31ನೇ ಪ್ರಶ್ನೆ, ತಸ್ತಮ ಅಂದರೆ ಏನು? ಆಪ್ಷನ್ ಎ ಸಂಸ್ಕೃತಕ್ಕೆ ಸಮನಾದ ಪದ, ಆಪ್ಷನ್ ಬಿ ಕನ್ನಡಕ್ಕೆ ಸಮನಾದ ಪದ, ಆಪ್ಷನ್ ಸಿ ಇಂಗ್ಲಿಷ್ ಪದ, ಆಪ್ಷನ್ ಡಿ ಹಳೆಯ ಪದ. ಸರಿಯಾದ ಉತ್ತರ ಸಂಸ್ಕೃತಕ್ಕೆ ಸಮನಾದ ಪದ ಸಂಸ್ಕೃತಕ್ಕೆ ಸಮನಾದ ಪದವೇ ತಸ್ತಮ. 32ನೇ ಪ್ರಶ್ನೆ, ಮನದನ್ನೇ ಪದವನ್ನು ಬಿಡಿಸಿ ಬರೆದಾಗ ಆಪ್ಷನ್ ಎ ಮನದ ಪ್ಲಸ್ ಅನ್ನೆ, ಆಪ್ಷನ್ ಬಿ ಮನದ ಪ್ಲಸ್ ಅನ್ಬೆ, ಆಪ್ಷನ್ ಸಿ ಮನದ ಪ್ಲಸ್ ತನ್ನೆ, ಆಪ್ಷನ್ ಡಿ ಮನದ ಪ್ಲಸ್ ಮನೆ. ಸರಿಯಾದ ಉತ್ತರ ಮನದ ಪ್ಲಸ್ ಅನ್ಬೆ, ಇದು ಹಳೆಗನ್ನಡ. 33ನೇ ಪ್ರಶ್ನೆ, ಮಾತೃಭೂಮಿ ಪದವು ಯಾವ ಸಮಾಸ? ಮಾತೃಭೂಮಿ ಪದವು ಯಾವ ಸಮಾಸ? ಆಪ್ಷನ್ ಎ ತತ್ಪುರುಷ, ಆಪ್ಷನ್ ಬಿ ಕರ್ಮಧಾರಯ, ಆಪ್ಷನ್ ಸಿ ಬಹುರ್ವಿಹಿ, ಆಪ್ಷನ್ ಡಿ ದ್ವಿಗು ಸಮಾಸ. ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ಮಧಾರಯ. 34ನೇ ಪ್ರಶ್ನೆ, ಕೈಂಕರ್ಯ ಎಂದರೆ ಏನು? ಆಪ್ಷನ್ ಎ ಕೆಲಸ, ಆಪ್ಷನ್ ಬಿ ಸೇವೆ, ಆಪ್ಷನ್ ಸಿ ಪೂಜೆ, ಆಪ್ಷನ್ ಡಿ ನಮಸ್ಕಾರ. ಸರಿಯಾದ ಉತ್ತರ ಆಪ್ಷನ್ ಬಿ ಸೇವೆ. 35ನೇ ಪ್ರಶ್ನೆ, ಅನುನಾಸಿಕ ಅಕ್ಷರಗಳು ಎಷ್ಟು? ಆಪ್ಷನ್ ಎ 4, ಆಪ್ಷನ್ ಬಿ 5, ಆಪ್ಷನ್ ಸಿ 6, ಆಪ್ಷನ್ ಡಿ 10. ಸರಿಯಾದ ಉತ್ತರ ಆಪ್ಷನ್ ಬಿ 5. 36ನೇ ಪ್ರಶ್ನೆ, ಚಂದ್ರ ಪದದ ಪರ್ಯಾಯ ಪದ ಯಾವುದು? ಆಪ್ಷನ್ ಎ ಭಾಸ್ಕರ, ಆಪ್ಷನ್ ಬಿ ಸುಧಾಕರ, ಆಪ್ಷನ್ ಸಿ ದಿನಕರ, ಆಪ್ಷನ್ ಡಿ ಅಂಬುಜ. ಸರಿಯಾದ ಉತ್ತರ ಆಪ್ಷನ್ ಬಿ ಸುಧಾಕರ. 37ನೇ ಪ್ರಶ್ನೆ, ಜೈಮಿನಿ ಭಾರತ ಕೃತಿಯ ಕರ್ತ ಯಾರು? ಆಪ್ಷನ್ ಎ ಕುಮಾರವ್ಯಾಸ, ಆಪ್ಷನ್ ಬಿ ಲಕ್ಷ್ಮೀಶ, ಆಪ್ಷನ್ ಸಿ ರತ್ನಾಕರ ವರ್ಣಿ, ಆಪ್ಷನ್ ಡಿ ಚಾಮರಸ. ಸರಿಯಾದ ಉತ್ತರ ಆಪ್ಷನ್ ಬಿ ಲಕ್ಷ್ಮೀಶ. 38ನೇ ಪ್ರಶ್ನೆ, ಅಧಮ ಪದಕ್ಕೆ ವಿರುದ್ಧ ಪದ ಯಾವುದು? ಆಪ್ಷನ್ ಎ ಉತ್ತಮ, ಆಪ್ಷನ್ ಬಿ ಮಧಮ, ಆಪ್ಷನ್ ಸಿ ಕೀಳು, ಆಪ್ಷನ್ ಡಿ ನೀಚ. ಸರಿಯಾದ ಉತ್ತರ ಆಪ್ಷನ್ ಎ ಉತ್ತಮ. 39ನೇ ಪ್ರಶ್ನೆ, ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾದ ವರ್ಷ ಯಾವುದು? ಆಪ್ಷನ್ ಎ 1910, ಆಪ್ಷನ್ ಬಿ 1915, ಆಪ್ಷನ್ ಸಿ 1920, ಆಪ್ಷನ್ ಡಿ 1905. ಸರಿಯಾದ ಉತ್ತರ ಆಪ್ಷನ್ ಬಿ 1915. ಪ್ರಶ್ನೆ ಸಂಖ್ಯೆ 40, ಭಿನ್ನಮತ್ತಳೆ ಎಂದರೆ ಪ್ರಸ್ತುತವಾಗಿ ಯಾವುದಕ್ಕೆ ಸಮಾನ? ಆಪ್ಷನ್ ಎ ಆದೇಶ ಪತ್ರ, ಆಪ್ಷನ್ ಬಿ ಮನವಿ ಪತ್ರ, ಆಪ್ಷನ್ ಸಿ ಅಂಚೆ ಪತ್ರ, ಆಪ್ಷನ್ ಡಿ ದೂರು ಪತ್ರ. ಸರಿಯಾದ ಉತ್ತರ ಆಪ್ಷನ್ ಬಿ ಮನವಿ ಪತ್ರ. 44ನೇ ಪ್ರಶ್ನೆ, ಆಗಮ ಸಂಧಿಗೆ ಉದಾಹರಣೆ ನೀಡಿ. ಆಪ್ಷನ್ ಎ ಕೆರೆಯೇರಿ, ಆಪ್ಷನ್ ಬಿ ಸಾಲೆಯ, ಆಪ್ಷನ್ ಸಿ ಮಳೆಯಿಂದ, ಆಪ್ಷನ್ ಡಿ ಇವೆಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಇವೆಲ್ಲವೂ. 42, ರೂಪಕ ಅಲಂಕಾರದಲ್ಲಿ ಯಾವುದಕ್ಕೆ ಪ್ರಾಮುಖ್ಯತೆ ಇರುತ್ತದೆ? ಆಪ್ಷನ್ ಎ ಸಾಮ್ಯತೆ, ಆಪ್ಷನ್ ಬಿ ಅಭೇದ, ಆಪ್ಷನ್ ಸಿ ಹೋಲಿಕೆ, ಆಪ್ಷನ್ ಡಿ ಅತಿಶಯೋಕ್ತಿ. ಸರಿಯಾದ ಉತ್ತರ ಆಪ್ಷನ್ ಬಿ ಅಭೇದ. ಉಪಮೇಯ ಮತ್ತು ಉಪಮಾನ ಒಂದೇ ಎಂಬ ಭಾವ. 43ನೇ ಪ್ರಶ್ನೆ, ತ್ರಿಪದಿಯ ಪ್ರಥಮ ಸಾಲುಗಳಲ್ಲಿ ಎಷ್ಟು ಮಾತ್ರೆಗಳಿರುತ್ತವೆ? ಆಪ್ಷನ್ ಎ 12, ಆಪ್ಷನ್ ಬಿ 13, ಆಪ್ಷನ್ ಸಿ 20, ಆಪ್ಷನ್ ಡಿ 14. ಸರಿಯಾದ ಉತ್ತರ ಆಪ್ಷನ್ ಸಿ 20, 4 ಮಾತ್ರೆಯ 5 ಗಣಗಳು. 44ನೇ ಪ್ರಶ್ನೆ, ಸರ್ವಜ್ಞನ ವಚನಗಳು ಯಾವ ಛಂದಸ್ಸಿನಲ್ಲಿದೆ? ಆಪ್ಷನ್ ಎ ಷಟ್ಪದಿ, ಆಪ್ಷನ್ ಬಿ ಸಾಂಗತ್ಯ, ಆಪ್ಷನ್ ಸಿ ತ್ರಿಪದಿ, ಆಪ್ಷನ್ ಡಿ ರಗಳೆ. ಸರಿಯಾದ ಉತ್ತರ ಆಪ್ಷನ್ ಸಿ ತ್ರಿಪದಿ. 45ನೇ ಪ್ರಶ್ನೆ, ಸಾರ ಎಂದರೆ ಏನು? ಆಪ್ಷನ್ ಎ ಒಳ್ಳೆಯದು ಮತ್ತು ಕೆಟ್ಟದ್ದು, ಆಪ್ಷನ್ ಬಿ ದ್ರವರೂಪ, ಆಪ್ಷನ್ ಸಿ ಪುನಃ ಪುನಃ, ಆಪ್ಷನ್ ಡಿ ಹೆಚ್ಚು ಕಡಿಮೆ. ಸರಿಯಾದ ಉತ್ತರ ಆಪ್ಷನ್ ಎ ಒಳ್ಳೆಯದು ಮತ್ತು ಕೆಟ್ಟದ್ದು ವಿವೇಚನೆ ಉಳ್ಳದ್ದು.
46ನೇ ಪ್ರಶ್ನೆ, ಕನ್ನಡದ ಪ್ರಥಮ ಶಾಸನ ಯಾವುದು? ಆಪ್ಷನ್ ಎ ಬಾದಾಮಿ ಶಾಸನ, ಆಪ್ಷನ್ ಬಿ ಹಲ್ಮಿಡಿ ಶಾಸನ, ಆಪ್ಷನ್ ಸಿ ಐಹೊಳೆ ಶಾಸನ, ಆಪ್ಷನ್ ಡಿ ಮಾಸ್ತಿ ಶಾಸನ. ಸರಿಯಾದ ಉತ್ತರ ಆಪ್ಷನ್ ಬಿ ಹಲ್ಮಿಡಿ ಶಾಸನ. 47ನೇ ಪ್ರಶ್ನೆ, ಕುಮಾರವ್ಯಾಸ ಭಾರತ ಯಾವ ಛಂದಸ್ಸಿನಲ್ಲಿದೆ? ಆಪ್ಷನ್ ಎ ಭಾಮಿನಿ ಷಟ್ಪದಿ, ಆಪ್ಷನ್ ಬಿ ವಾರ್ಧಕ ಷಟ್ಪದಿ, ಆಪ್ಷನ್ ಸಿ ಚೌಪದಿ, ಆಪ್ಷನ್ ಡಿ ಸಾಂಗತ್ಯ. ಸರಿಯಾದ ಉತ್ತರ ಆಪ್ಷನ್ ಎ ಭಾಮಿನಿ ಷಟ್ಪದಿ. ಆಡಳಿತದ ಕನ್ನಡದಲ್ಲಿ ಕೋರಂ ಎಂಬುದಕ್ಕೆ ಸೂಕ್ತ ಪದ ಯಾವುದು? ಆಪ್ಷನ್ ಎ ಹಾಜರಾತಿ, ಆಪ್ಷನ್ ಬಿ ಕೋರಂ ಗಣಪೂರ್ತಿ, ಆಪ್ಷನ್ ಸಿ ಬಹುಮತ, ಆಪ್ಷನ್ ಡಿ ಸದಸ್ಯರ ಪಟ್ಟಿ. ಸರಿಯಾದ ಉತ್ತರ ಆಪ್ಷನ್ ಬಿ ಕೋರಂ ಗಣಪೂರ್ತಿ. 49ನೇ ಪ್ರಶ್ನೆ, ಬೆನ್ನು ಹತ್ತು ಈ ನುಡಿಗಟ್ಟಿನ ಅರ್ಥವೇನು? ಬೆನ್ನು ಹತ್ತು ಈ ನುಡಿಗಟ್ಟಿನ ಅರ್ಥ. ಆಪ್ಷನ್ ಎ ಬೆನ್ನನ್ನು ಮುಟ್ಟು, ಆಪ್ಷನ್ ಬಿ ಹಿಂಬಾಲಿಸು, ಆಪ್ಷನ್ ಸಿ ಜಗಳವಾಡು, ಆಪ್ಷನ್ ಡಿ ಸಹಾಯ ಮಾಡು. ಸರಿಯಾದ ಉತ್ತರ ಆಪ್ಷನ್ ಬಿ ಹಿಂಬಾಲಿಸು. 50ನೇ ಪ್ರಶ್ನೆ, ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು? ಆಪ್ಷನ್ ಎ ದ.ರಾ ಬೇಂದ್ರೆ, ಆಪ್ಷನ್ ಬಿ ಶಿವರಾಮ್ ಕಾರಂತ್, ಆಪ್ಷನ್ ಸಿ ಕುವೆಂಪು, ಆಪ್ಷನ್ ಡಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಸರಿಯಾದ ಉತ್ತರ ಆಪ್ಷನ್ ಸಿ ಕುವೆಂಪು. ಯಾವಾಗ 1967ರಲ್ಲಿ ಶ್ರೀ ರಾಮಾಯಣ ದರ್ಶನ್ ಕೃತಿಗೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಸ್ನೇಹಿತರೆ, ಇಂದಿನ ಈ ಪ್ರಶ್ನೋತ್ತರ ಸರಣಿ ನಿಮಗೇನಾದರೂ ಉಪಯುಕ್ತ ಎನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ VAO ಪರೀಕ್ಷೆಗೆ ಸಿದ್ಧರಾಗುತ್ತಿರುವಂತಹ ಸ್ನೇಹಿತರೊಂದಿಗೆ ಖಂಡಿತ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ VAO ಪರೀಕ್ಷೆಗೆ ಸಂಬಂಧಿಸಿದ ಮತ್ತಷ್ಟು ಪ್ರಮುಖ ಪ್ರಶ್ನೋತ್ತರಗಳೊಂದಿಗೆ ಸಿಗೋಣ. ಅಲ್ಲಿಯವರೆಗೆ ಓದುತ್ತೀರಿ, ಪ್ರಯತ್ನಿಸುತ್ತೀರಿ. ಧನ್ಯವಾದಗಳು.